ಸಿನಿಮಾ ಯಾಕೆ OTTಗೆ ಇನ್ನೂ ಬಂದಿಲ್ಲ? ಆ ಡೀಲ್ ಏನಾದ್ರೂ ರದ್ದಾಗಿದ್ಯಾ? ಸಿನಿಮಾ OTTಗೆ ಬರಬಾರ್ದು ಅಂತ ಟೀಮೇ ಹಾಗಾದ್ರೆ ಡಿಸೈಡ್ ಮಾಡಿದ್ಯಾ? ಮುಂದಿನ ವರ್ಷ ಮತ್ತೆ ರಿಲೀಸ್ ಮಾಡ್ಲಿಕ್ಕೆ ಏನಾದ್ರು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರಾ? ಮೆಗಾ ಓಪನಿಂಗ್ ಅನ್ನ ಪಡ್ಕೊಂಡಿತ್ತು, ಮೆಗಾ ಹಿಟ್ ಅನ್ನ ಕೊಟ್ಟಿತ್ತು. 2 ವರ್ಷ ಅಂತೂ ದರ್ಶನ್ ಅವ್ರ ಸಿನಿಮಾ ಇಲ್ವೇ ಇಲ್ವಾ? ಹಾಗಾದ್ರೆ ಈ ಡೆವಿಲ್ ಅಂತ ಬಂದಾಗ ಯಾಕೆ ಯಾರು ಮನ್ಸ್ ಮಾಡ್ತಾ ಇಲ್ವಾ? ಒನ್ಸ್ ಅಗೇನ್ ರಿಲೀಸ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಬಾಸ್ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಪಲ್ಲವಿ ರಾಜ್. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ದಿ ಡೆವಿಲ್ ಸಿನಿಮಾ ರಿಲೀಸ್ ಆಗಿ 100 ದಿನ ಪೂರೈಸಿದೆ. ಆದ್ರೂ ಕೂಡ ಯಾಕೆ ಸಿನಿಮಾ OTTಗೆ ಬರ್ತಾ ಇಲ್ಲ, ಜೊತೆಗೆ ಟಿವಿಗೆ ಕೂಡ ಬಂದಿಲ್ಲ. ಯಾವುದೇ ಸಿನಿಮಾ ಆಗ್ಲಿ ರಿಲೀಸ್ ಆಗಿ 2 ಅಥವಾ 3 ತಿಂಗಳು ಒಳಗಡೆ OTTಗೆ ಬರುತ್ತೆ. ಇದೇ ಡೆವಿಲ್ ಜೊತೆಗೆ ಬಿಡುಗಡೆಯಾದಂತಹ 2 ಸಿನಿಮಾಗಳು ಯಾವ್ದಪ್ಪ ಅಂತಂದ್ರೆ 45 ಆಗಿರಬಹುದು, ಮಾರ್ಕ್ ಆಗಿರಬಹುದು, ಈಗಾಗಲೇ ಬಂದಿದೆ. 45 ಸಿನಿಮಾ ZEE5 ಅಲ್ಲಾದ್ರೆ ಮಾರ್ಕ್ ಸಿನಿಮಾ ಜಿಯೋ ಸಿನಿಮಾದಲ್ಲಿ ಬಂದಿದೆ. ಬಟ್ ಡೆವಿಲ್ ಸಿನಿಮಾ ಯಾಕೆ OTTಗೆ ಇನ್ನೂ ಬಂದಿಲ್ಲ? ಜೊತೆಗೆ ಸಿನಿಮಾ ರಿಲೀಸ್ ಆದಂತಹ ಸಮಯದಲ್ಲೇ ಡಿಜಿಟಲ್ ಹಕ್ಕುಗಳನ್ನ ZEE5 ಖರೀದಿಸಿದೆ ಅನ್ನುವಂತಹ ಮಾಹಿತಿ ಕೂಡ ಬಂದಿತ್ತು. ಅಂದ್ರೆ ಒಂದಷ್ಟು ಗಾಸಿಪ್ಗಳು ಕೂಡ ಆಗಿತ್ತು. ಬಟ್ ಈಗ ZEE5 ನಲ್ಲೂ ಕೂಡ ಯಾವುದೇ ರೀತಿಯ ಸುದ್ದಿ ಇಲ್ಲ. ಆ ಡೀಲ್ ಏನಾದ್ರೂ ರದ್ದಾಗಿದ್ಯಾ ಅಂತ ಕೂಡ ಒಂದಷ್ಟು ಡೌಟ್ಗಳು ಕೂಡ ಈಗ ಸದ್ಯಕ್ಕೆ ಎಲ್ಲರನ್ನೂ ಕೂಡ ಕಾಣ್ತಾ ಇದೆ. ಯಾಕಂದ್ರೆ ಅಭಿಮಾನಿಗಳೆಲ್ಲ ವೇಟ್ ಮಾಡ್ತಾ ಇದ್ರು ಡೆವಿಲ್ ಸಿನಿಮಾ ಯಾವಾಗ OTTಗೆ ಬರುತ್ತೆ. ಯಾಕಂದ್ರೆ ಥಿಯೇಟರ್ ನಲ್ಲಂತೂ ಇವಾಗ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. OTTಗೆ ಯಾವಾಗ ಬರುತ್ತೆ, ನಾವು OTTಲಿ ಯಾವಾಗ ನೋಡ್ತೀವಿ ಅಂತ ಎಲ್ರು ಕೂಡ ವೇಟ್ ಮಾಡ್ತಾ ಇದ್ರು. ಸಿನಿಮಾ OTTಗೆ ಬರಬಾರ್ದು ಅಂತ ಟೀಮೇ ಹಾಗಾದ್ರೆ ಡಿಸೈಡ್ ಮಾಡಿದ್ಯಾ? ಅಥವಾ ಏನಾದ್ರೂ ಸಿನಿಮಾಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಮುಂದಿನ ವರ್ಷ ಮತ್ತೆ ರಿಲೀಸ್ ಮಾಡ್ಲಿಕ್ಕೆ ಏನಾದ್ರೂ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರಾ? ಆ ಕಾರಣದಿಂದ ಏನಾದ್ರೂ OTTಲಿ ಸಿನಿಮಾ ಬರ್ತಾ ಇಲ್ವಾ? ನೋಡಿ, ಡಿಸೆಂಬರ್ 11ನೇ ತಾರೀಕು ರಿಲೀಸ್ ಆದಂತಹ ಸಿನಿಮಾ. ಈ ಸಿನಿಮಾ ಮೊದಲ ದಿನವೇ 13.5 ಕೋಟಿ ಹಣವನ್ನ ಗಳಿಕೆ ಮಾಡಿರುತ್ತೆ. ಹೊಸ ದಾಖಲೆಯನ್ನ ಬರ್ದಿರುತ್ತೆ. ಅಷ್ಟಲ್ದಲೆ ದರ್ಶನ್ ಅವರಿಗೆ ಕರೆಯೋದಿಲ್ಲ ಬಾಕ್ಸ್ ಆಫೀಸ್ ಸುಲ್ತಾನ ಅಂತ. ಡೆವಿಲ್ ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ದೇ ಇದ್ರು ಬರೀ ಕನ್ನಡದಲ್ಲೇ ತೆರೆ ಕಂಡಂತಹ ಸಿನಿಮಾ ಕೋಟಿ ಕೋಟಿ ದೋಚ್ಕೊಳ್ಳುತ್ತೆ. ಇಷ್ಟು ದೊಡ್ಡ ಗಳಿಕೆ ಮಾಡಿ ಎಲ್ಲರನ್ನೂ ಕೂಡ ಅಚ್ಚರಿಗೆ ದೂಡಿದ್ದಂತಹ ಸಿನಿಮಾ ಆಗಿತ್ತು ಡೆವಿಲ್. ದರ್ಶನ್ ಅವರು ಜೈಲ್ನಲ್ಲಿದ್ದಾಗಲೇ ಬಂದಂತಹ ಸಿನಿಮಾ ಮೆಗಾ ಓಪನಿಂಗ್ ಅನ್ನ ಪಡ್ಕೊಂಡಿತ್ತು, ಮೆಗಾ ಹಿಟ್ ಅನ್ನ ಕೊಟ್ಟಿತ್ತು, ಬ್ಲಾಕ್ ಬಸ್ಟರ್ ಆಗಿತ್ತು ಸಿನಿಮಾ. ಸೊ ಈ ಕಾರಣದಿಂದ ಅದ್ದೂರಿಯಾಗಿ ಓಪನಿಂಗ್ ಅನ್ನ ಪಡ್ಕೊಂಡಿದ್ರು ಕೂಡ ಯಾಕೆ ಸಿನಿಮಾ OTTಗೆ ಬಂದಿಲ್ಲ ಅಂತ ಅಭಿಮಾನಿಗಳೆಲ್ಲರೂ ಸದ್ಯಕ್ಕೆ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಜೊತೆಗೆ ಒಳ್ಳೆ ಓಪನಿಂಗ್ ಅನ್ನ ಪಡ್ಕೊಳ್ಳುತ್ತೆ ಒಂದು ರಿಲೀಸ್ ಆದಂತಹ 3-4 ದಿನದಲ್ಲಿ. ಆಮೇಲೆ ಸ್ವಲ್ಪ ಡಲ್ ಅನ್ಸಿದ್ರು ಕೂಡ ಹಣವನ್ನ ಬಾಚ್ಕೊಳ್ಳೋದ್ರಲ್ಲಿ ಡೆವಿಲ್ ಸಿನಿಮಾ ಸೈ ಎನಿಸಿಕೊಳ್ಳುತ್ತೆ. ಜೊತೆಗೆ ಇಲ್ಲಿ ತನಕ ಸಿನಿಮಾ 50 ಕೋಟಿಯಷ್ಟು ಗಳಿಕೆ ಮಾಡಿಕೊಟ್ಟಿದೆ ಅನ್ನುವಂತಹ ಒಂದಷ್ಟು ವರದಿಗಳು ಕೂಡ ಇದೆ. ಬಟ್ ಗೊತ್ತಿಲ್ಲ ಅಧಿಕೃತವಾಗಿ. ಇದೊಂದು ಸಣ್ಣ ಸಾಧನೆ ಅಂತೂ ಅಲ್ವೇ ಅಲ್ಲ. ಯಾಕಂದ್ರೆ ಒಬ್ಬ ನಟ ಜೈಲ್ನಲ್ಲಿ ಇದ್ಕೊಂಡು ಆ ನಟನ ಸಿನಿಮಾ ಬರುತ್ತೆ ಅಂತಂದ್ರೆ ಅಭಿಮಾನಿಗಳು ದೊಡ್ಡ ಮಟ್ಟದಲ್ಲಿ ಸಂಭ್ರಮಿಸಿದ್ದಾರೆ. ಅಭಿಮಾನಿಗಳು ಸಿನಿಮಾವನ್ನ ಗೆಲ್ಲಿಸಲೇಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ರು. ಸೊ ಡೆವಿಲ್ ರಿಲೀಸ್ ಆದಂತಹ ಟೈಮ್ ನಲ್ಲಿ ಆ ಒಂದು ಡಿ ಜಾತ್ರೆ ಹೇಗಿತ್ತು ಅಂತ ನಿಮಗೆಲ್ರಿಗೂ ಕೂಡ ಗೊತ್ತೇ ಇರುತ್ತೆ. ನಾವೆಲ್ಲರೂ ಕೂಡ ಖುದ್ದಾಗಿ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದೀವಿ. ಅಷ್ಟು ಜನಸಾಗರವೇ ಸೇರ್ಕೊಂಡಿತ್ತು ಥಿಯೇಟರ್ ನಲ್ಲಿ. ಆ ರೀತಿಯಾದಂತಹ ಸಾಧನೆ ಮಾಡಿದಂತಹ ಸಿನಿಮಾ ಇನ್ನು ಯಾಕೆ OTTಗೆ ಬಂದಿಲ್ಲ? ರೀಸೆಂಟ್ ಆಗಿ ಬಂದಂತಹ ಎಷ್ಟೋ ಸಿನಿಮಾಗಳು ಆಲ್ರೆಡಿ OTTಗೆ ಬಂದಿದೆ. ಈ ಸಿನಿಮಾ ರಿಲೀಸ್ ಆಗಿ 5-6 ತಿಂಗಳಾದ್ರೂ ಕೂಡ ಯಾಕೆ ಸಿನಿಮಾ ಇನ್ನು OTTಗೆ ಬಂದಿಲ್ಲ? ಇದು ಸದ್ಯಕ್ಕೆ ಎಲ್ಲರನ್ನ ಕಾಡ್ತಿರುವಂತಹ ಪ್ರಶ್ನೆಯಾಗಿದೆ. ಅಥವಾ ಯಾರೂ ಕೂಡ ಸಿನಿಮಾವನ್ನ ಏನು ತಗೊಳ್ಳಿಕ್ಕೆ ಮುಂದೆ ಬಂದಿಲ್ವಾ ಅಂತ. ಯಾಕಂದ್ರೆ ಕಾಟೇರ ಸಿನಿಮಾ ಅಂತ ಬಂದ್ರು, ಅದು ಕೂಡ ZEE5 ನಲ್ಲೇ ಇರುವಂತದ್ದು. ಅದು ಕೂಡ ದೊಡ್ಡ ಬಜೆಟ್ಗೆ, ದೊಡ್ಡ ಡೀಲ್ಗೆ ಆಗಿತ್ತು. ಸೊ ಈಗಲೂ ಕೂಡ ನಾವು ಕಾಟೇರ ಸಿನಿಮಾವನ್ನ ನೋಡ್ತಾ ಇರ್ತೀವಿ. ಓಕೆನಾ? ಜೊತೆಗೆ ಈ ಡೆವಿಲ್ ಅಂತ ಬಂದಾಗ ಯಾಕೆ ಇನ್ನೂ ಬಂದಿಲ್ಲ ಅನ್ನುವಂತಹ ಸುದ್ದಿ. ಇನ್ನು ಸಿನಿಮಾ ಬಂದಂತಹ 100 ದಿನವಾದ್ರೂ ಕೂಡ ಇಲ್ಲಿ ತನಕ OTTಗೆ ಎಂಟ್ರಿ ಆಗೇ ಇಲ್ಲ ಡೆವಿಲ್. ಈಗ ಬರುತ್ತೆ ಅಂತ ಹೇಳಿ ದರ್ಶನ್ ಅವರ ಫ್ಯಾನ್ಸ್ ಕೂಡ ವೇಟ್ ಮಾಡ್ತಾ ಇದ್ದಾರೆ. OTTಗೆ ಇನ್ನು ಡೆವಿಲ್ ಬಂದಿಲ್ಲ. ಇತ್ತೀಚೆಗೆ ದೊಡ್ಡ ಪ್ಯಾನ್ ಇಂಡಿಯಾ ಚಿತ್ರಗಳೇ 50 ದಿನಗಳ ಒಳಗೆ OTTಗೆ ಬಂದು ಬಿಡುತ್ತವೆ ಆಲ್ಮೋಸ್ಟ್. ಅಂತಾನೆ ನೋಡಿ, ದೊಡ್ಡ ಪ್ಯಾನ್ ಇಂಡಿಯಾ ಸಿನಿಮಾಗಳೇ ಬರೀ 50 ದಿನದಲ್ಲೂ ಕೂಡ ಬಂದಂತಹ ಉದಾಹರಣೆಗಳು ಕೂಡ ಇದೆ. ಆದ್ರೆ ಡೆವಿಲ್ ಯಾಕೆ ಬರ್ತಿಲ್ಲ? 100 ದಿನಗಳ ಕಾಲ ಓಡಿದೆ, ಒಳ್ಳೆ ಹಣವನ್ನು ಕೂಡ ಗಳಿಸ್ಕೊಂಡಿದೆ, ಒಂದ್ ಸಾಧನೆ ಮಾಡಿದೆ ಅಂತಾನೆ ಹೇಳ್ಬೋದು ಡೆವಿಲ್. ಇದೊಂದು ಪ್ಯಾನ್ ಇಂಡಿಯಾ ಸಿನಿಮಾ ಅಂತೂ ಅಲ್ವೇ ಅಲ್ಲ, ನಮ್ಮ ಲೋಕಲ್ಸ್ಗೆ ಮಾಡಿದಂತಹ ಸಿನಿಮಾ ಆಗಿತ್ತು. ಆದ್ರೂ ಕೂಡ ಡೆವಿಲ್ ಯಾಕೆ ಪ್ರದರ್ಶನವಾಗ್ತಾ ಇಲ್ಲ? ಅಸಲಿಗೆ ಫ್ಯಾನ್ಸ್ ಈ ವಿಚಾರದ ಕುರಿತು ತಲೆ ಕೆಡಿಸ್ಕೊಂಡಿದ್ದಾರೆ. ಯಾಕೆ ಡೆವಿಲ್ ಪ್ರದರ್ಶನ ಆಗ್ತಾ ಇಲ್ಲ? ಏನಾಗಿರಬಹುದು? OTTಗೆ ಯಾಕೆ ಬಂದಿಲ್ಲ? ಅಥವಾ ಟಿವಿಲಿ ಯಾಕೆ ಬರ್ತಾ ಇಲ್ಲ? ನೋಡಿ, ದರ್ಶನ್ ಅವರ ಸಿನಿಮಾ ಅಂತಂದಾಗ ರಿಲೀಸ್ ಆಗಿ ಒಂದಷ್ಟು ದಿನಗಳ ನಂತರ ಫ್ಯಾನ್ಸ್ ನೋಡ್ಲಿ ಅಂತಾನೆ ಹೇಳ್ಬಿಟ್ಟು
ಟಿವಿಗಳಲ್ಲೂ ಕೂಡ ಯಾವ್ದಾದ್ರು ಹಬ್ಬಕ್ಕೆ ಸ್ಪೆಷಲಿ ಬರ್ತಾ ಇತ್ತು. ಈಗ್ಲೂ ಕೂಡ ಅವರ ಸಾಕಷ್ಟು ಸಿನಿಮಾಗಳು ಟಿವಿಯಲ್ಲಿ ಕೂಡ ನಾವು ನೋಡ್ತೀವಿ, ಹಳೆಯ ಸಿನಿಮಾಗಳು. ಸೊ ಈಗ ಡೆವಿಲ್ ಯಾಕೆ ಬರ್ತಾ ಇಲ್ಲ ಅನ್ನುವಂಥದ್ದೇ ಸದ್ಯಕ್ಕಿರುವಂತಹ ಕ್ಯೂರಿಯಾಸಿಟಿಯ ವಿಚಾರವಾಗಿದೆ. ಸಿನಿಮಾದ ಬಿಡುಗಡೆಗೂ ಮುನ್ನ ಟಿವಿ ರೈಟ್ಸ್ ಆಗಿರಬಹುದು, OTT ರೈಟ್ಸ್ ಆಗಿರಬಹುದು, ನಿರ್ಮಾಣ ಸಂಸ್ಥೆ ಕೊಟ್ಟಿರ್ಲಿಲ್ವೇನೋ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಕೂಡ ಚಿತ್ರದ ರಿಲೀಸ್ ಬಳಿಕ ದೊಡ್ಡ ಮಟ್ಟದ ಆಫರ್ ಕೂಡ ಬರೋ ನಿರೀಕ್ಷೆಯಲ್ಲಿತ್ತು ಸಿನಿಮಾಕ್ಕೆ. ನಿರ್ಮಾಪಕರು ಇಲ್ಲಿ ತನಕ ಚಿತ್ರದ ಟಿವಿ ಮತ್ತು OTT ರೈಟ್ಸ್ ಸೇಲ್ ಬಗ್ಗೆ ಅವರೆಲ್ಲೂ ಕೂಡ ಮಾತಾಡಿಲ್ಲ, ಅದನ್ನು ಕೂಡ ಮಾಡಿಲ್ವಾ ಅನ್ನುವಂತಹ ಪ್ರಶ್ನೆ ಈಗ ಸದ್ಯಕ್ಕೆ ಅಭಿಮಾನಿಗಳನ್ನು ಕಾಡ್ತಾ ಇದೆ. ಆದರೆ ಚಿತ್ರ 100 ದಿನ ಕಂಡಂತಹ ಬಳಿಕ ಇನ್ನೇನು ಮಾತುಕತೆ ಫೈನಲ್ ಆಗಿ ಸದ್ಯದಲ್ಲೇ ಚಿತ್ರ ಟಿವಿ ಮತ್ತು OTTಯಲ್ಲಿ ಬರುವಂತಹ ನಿರೀಕ್ಷೆ ಕೂಡ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ದರ್ಶನ್ರನ್ನ ನೇರವಾಗಿ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ ಇವಾಗ ಅವರ ಅಭಿಮಾನಿಗಳಿಗೆ. ಆದ್ರೆ ಅವರನ್ನ ಸಿನಿಮಾ ಮುಖಾಂತರ ನಾವೆಲ್ಲರೂ ಕೂಡ ನೋಡಬಹುದು. ಈ ಜೊತೆಗೆ ಅವರ ಸಾಕಷ್ಟು ಹಾಡುಗಳು ಕೂಡ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ನಲ್ಲಿದೆ, ಒಂದಷ್ಟು ಇಂಟರ್ವ್ಯೂಸ್ ಗಳು ಕೂಡ ಟ್ರೆಂಡಿಂಗ್ ನಲ್ಲಿದೆ. ಅದನ್ನ ನೋಡ್ಕೊಂಡು ಅವರನ್ನೇ ನೋಡಿದ್ವಿ ಅನ್ನುವಂತಹ ಫೀಲ್ ನಮ್ಮೆಲ್ರಿಗೂ ಕೂಡ ಬರುತ್ತೆ. ಸೊ ಇವಾಗಿರುವಂತಹ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಯಾವಾಗ ಬರುತ್ತೆ OTTಗೆ ಡೆವಿಲ್ ಸಿನಿಮಾ ಅನ್ನುವಂಥದ್ದು? ಅವರ ಹೊಸ ಸಿನಿಮಾ ಬರೋದು ಯಾವಾಗ ಅನ್ನೋದು ನಮ್ಮೆಲ್ರಿಗೂ ಕೂಡ ಗೊತ್ತೇ ಇಲ್ಲ. ಯಾಕಂದ್ರೆ ಈಗಾಗಲೇ ಟ್ರಯಲ್ ನಡೀತಾ ಇದೆ. ಟ್ರಯಲ್ ನಡೆಯೋದಕ್ಕೆ 1 ವರ್ಷ ಬೇಕು ಅಂತ ಹೇಳಿದ್ದಾರೆ. ಆ 1 ವರ್ಷ ಆದ ನಂತರದಲ್ಲಿ ಇನ್ನೂ 1 ವರ್ಷ ಅವ್ರಿಗೆ ಆಚೆ ಬಂದ್ರೂ ಕೂಡ ಇನ್ನೂ 1 ವರ್ಷ ಅವರಿಗೆ ಫಿಟ್ಟು ಆರೋಗ್ಯ ಅದು ಇದು ಅನ್ನೋ ಒಂದಷ್ಟು ಕಾರಣಗಳಿಗಾಗಿ 1 ವರ್ಷ ಅಂತೂ ಬೇಕೇ ಬೇಕು ಅವ್ರು ಮತ್ತೆ ಬರೋದಕ್ಕೆ. ಸೊ ಹಾಗಾಗಿ 2 ವರ್ಷ ಅಂತೂ ದರ್ಶನ್ ಅವ್ರ ಸಿನಿಮಾ ಇಲ್ವೇ ಇಲ್ವಾ. ಸೊ ಅಲ್ಲಿ ತನಕ ಅಭಿಮಾನಿಗಳೆಲ್ಲರೂ ಕೂಡ ಶಾಂತ ರೀತಿಯಿಂದ ಇರೋದಿಲ್ಲ. ಸಿನಿಮಾ ಬೇಕು ಅಂತ ಹೇಳಿ ಹೇಳ್ತಿರ್ತಾರೆ. ಸದ್ಯಕ್ಕೆ ದರ್ಶನ್ ಅವ್ರನ್ನ ನೇರವಾಗಿ ನೋಡೋದಕ್ಕೆ ನಾವೆಲ್ಲರೂ ಕೂಡ ಸಾಧ್ಯ ಇಲ್ಲ. ಅದರ ಮುಖಾಂತರನಾದ್ರೂ ಅವ್ರನ್ನ ನೋಡ್ಲಿಕ್ಕೆ ಅಭಿಮಾನಿಗಳೆಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ರು. ಆದ್ರೆ ಯಾವಾಗ ಅನ್ನುವಂತಹ ಪ್ರಶ್ನೆ ಈಗ ಎಲ್ಲರನ್ನು ಕಾಡ್ತಾ ಇದೆ. ಸದ್ಯಕ್ಕಂತೂ ಈ ಪ್ರಶ್ನೆಗೆ ಉತ್ತರ ಸಿಗೋದಿಲ್ಲ ಅನ್ಸುತ್ತೆ. ಯಾಕಂದ್ರೆ ಸಿನಿಮಾ ಟೀಮ್ ಇದ್ರ ಬಗ್ಗೆ ಎಲ್ಲೂ ಕೂಡ ಮಾತಾಡಿಲ್ಲ. ಸದ್ಯದಲ್ಲೇ ಸಿಕ್ಕುವಂತಹ ನಿರೀಕ್ಷೆಗಳು ಕೂಡ ಇದೆಯಂತೆ. ಒಂದು ಮೂಲದ ಪ್ರಕಾರ ಕಾಟೇರ ಸಿನಿಮಾದ ಡಿಜಿಟಲ್ ಸ್ಟ್ರೀಮಿಂಗ್ OTT ಹಕ್ಕನ್ನ ZEE5 ಸಂಸ್ಥೆ ಪಡ್ಕೊಂಡಿರುವಂತದ್ದು ಅದೆಲ್ಲ ನಮ್ಗೆ ಗೊತ್ತೇ ಇದೆ. ಅದು ಬರೋಬ್ಬರಿ 40 ಕೋಟಿಗೂ ಅಧಿಕ ಮೊತ್ತವನ್ನ ಕೊಟ್ಟು ಪಡ್ಕೊಂಡಿರೋದಂತೆ. ಹಾಗಾದ್ರೆ ಈ ಡೆವಿಲ್ ಅಂತ ಬಂದಾಗ ಯಾಕೆ ಯಾರು ಮನ್ಸು ಮಾಡ್ತಾ ಇಲ್ವಾ, ಅಥವಾ ಸಿನಿಮಾ ತಂಡ ಬೇಡ ಮತ್ತೆ ಸಿನಿಮಾವನ್ನ ಒನ್ಸ್ ಅಗೇನ್ ರಿಲೀಸ್ ಮಾಡೋಣ ಅಂತ ವೇಟ್ ಮಾಡ್ತಾ ಇದ್ದಾರಾ? ಕಾದ್ ನೋಡ್ಬೇಕಾಗಿದೆ. ದರ್ಶನ್ ಅವರ ಫ್ಯಾನ್ಸ್ ಗಳು ಕೂಡ ಯಾವಾಗ ಸಿನಿಮಾ OTTಗೆ ಬರುತ್ತೆ ಅಂತ ವೇಟ್ ಮಾಡ್ತಾ ಇದ್ದಾರೆ. ಸೊ ಕಾದ್ ನೋಡೋಣ. ಇನ್ನ ಮುಂದಿನ ದಿನಗಳಲ್ಲಿ ಸಿನಿಮಾ ತಂಡ ಏನಾದ್ರೂ ವಿಶೇಷವಾಗಿರುವಂತಹ ಶುಭ ಸುದ್ದಿಯನ್ನ ಕೊಡ್ಬೋದಾ ಅಂತ ವೇಟ್ ಮಾಡೋಣ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಗಳಿಗಾಗಿ ನೋಡ್ತಾ ಇರಿ ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.